ಯಾವಾಗ್ಲೂ ಬಿಡ್ಬೇಡ. ಇವ್ರು ಮಹಾನ್ ತರ್ಲೇ ಇದ್ದಾರೆ. ಹೆಣ್ಮಕ್ಳು ಅಂದ್ರೆ ಚಳ್ಳೆ ಅಂತ ತಿನ್ಸ್ಬಿಡ್ತಾರೆ. ಹಿಡ್ಕೊಂಡು ಇವತ್ತು ಆ ಕೆಲಸ ಆಗ್ಲೇಬೇಕು. ಅಯ್ಯೋ ಸಾರಿ ಕಣೆ, ನಿನಗೆ BP ಇದೆ ಅಂತ ನನಗೆ ಗೊತ್ತು ಕಣೆ. ನೀನು ಓಡಿಸಿದ್ದು ನನ್ನ ಮಹಾಪರಾಧ ಕಣೆ. ಆಯ್ತು, ಮೂಗ್ಬಟ್ಟು ಹಾಕ್ಸ್ಕೋಬೇಕು ತಾನೆ? ಹಾಕಿಸ್ಕೊಳ್ತೀನಿ, ನಡಿ ಹೋಗೋಣ. ಶ್ರೀಮತಿ, ಈಗ ನಾನು ಒಬ್ಬನೇ ಬೇಕೋ ಅಥವಾ ಅವರಿಬ್ರು ಬೇಕೋ? ಕರ್ಕೊಂಬರ್ಬೇಕು ತಾನೆ? ಒದ್ದಿ ಹೇಳ್ಕೊಂಬರ್ತೀನಿ ನಾನು. ಸಪೋರ್ಟ್ ಮಾಡ್ತೀನಿ ನಿಮಗೆ. ಮಾಡ್ಕೋಬೇಡ. ಒಂದು ನಿಮಿಷ ಬಾಗಿಲು ತೆಗಿರಪ್ಪ. ನಾನ್ರೋ ನಿಮ್ಮಪ್ಪ, ತೆಗಿರೋ. ಆಯ್ತು ಆಯ್ತು, ನಾನು ಇದ್ದಾಗ ಕರ್ಕೊಂಬರ್ತೀನಿ. ಇಲ್ಲ ಕಣ್ರು, ನನ್ನ ಮಾತು ಕೇಳಿರಿ. ಏನಾದ್ರೂ ಐಡಿಯಾ ಮಾಡ್ರಮ್ಮ. ಮಾಯಿ, ನಾನು ಒಂದು ಐಡಿಯಾ ಮಾಡಿದೆ. ಜಾನು ಜಾನು, ಸ್ವಲ್ಪ ಬೇಗ ಆಚೆ ಬರ್ತೀರಾ? ನಾನು ವಾಶ್ರೂಮ್ಗೆ ಹೋಗ್ಬೇಕು. ಇದು ಇವಳ ಐಡಿಯಾ. ಅಲ್ಲಿ ಮೇಲ್ಗಡೆ ಇನ್ನೊಂದಿದೆಯಲ್ಲ, ಅಲ್ಲಿ ಹೋಗು. ಅಲ್ಲಿ ಬೇರೆ ಯಾರೋ ಹೋಗಿದ್ದಾರೆ ನೋಡಿ. ಏನು ಮಾಡಕ್ಕಾಗಲ್ಲ. ಮೊದಲು ಅಜ್ಜಿನ ಶೂರ್ಪನಕಿನ ಮನೆಯಿಂದ ಆಚೆ ಕಳಿಸಿ, ಆಮೇಲೆ ಬರ್ತೀನಿ. ಏನಮ್ಮ ಚಾರು, ಒಂದು ನಿಮಿಷ ಬಾಯ್ಲಿ. ಹೇಳಿ. ಬಂದ್ರ ಹೊರಗಡೆ? ಅಯ್ಯೋ, ನಿಮಗೆ ಹೆದರ್ಕೊಂಡು ಬಚ್ಚಲ್ ಮನೆನೇ ಅರಮನೆ ಅನ್ಕೊಂಡು ಒಳಗ್ ಕೂತಿದ್ದಾರೆ. ಬಚ್ಚಲ್ ಮನೇಲಿ ಸೇರ್ಕೊಳ್ಳೋವು ಇಲ್ಲಿ ಯಜ್ಞಗಳು, ಗಂಡಸ್ರಲ್ಲ. ಶ್ರೀಹರಿ, ನೋಸ್ ರಿಂಗ್ ಏನ್ ಹಾಕಲ್ಲ ಕಣೋ. ಸುಮ್ನೆ ಎಲ್ಲ ಫೇಸ್ ವಾಶ್ ಮಾಡ್ಕೊಂಡು ಔಟ್ ಸೈಡ್ ಕಮ್ ಮಾಡಿ. ಸುಮ್ಮನೆ ಪಾಪಣ್ಣ, ಹೇಗಿದ್ರು ನೀನು ಅಮ್ಮನ ಮುದ್ದಿನ ಮಗ ಅಲ್ವನ? ಅಮ್ಮನ ಹತ್ರ ಹೋಗ್ಬಿಟ್ಟು ಈ ಮುಗುತಿ ಎಲ್ಲ ಬೇಡಮ್ಮ ಅಂತ ಹೇಳ್ಬಿಡು. ಹೇಳಿದ್ನಪ್ಪ. ಅಪ್ಪ, ನಾನು ಮೂಗು ಮುಂದೆ ಇಟ್ಕೊಂಡು ಹೋದ್ರೆ ನನ್ನ ಮೂಗನ್ ಪಂಚರ್ ಮಾಡಿ ಮೂಗುತಿ ಹಾಕ್ಬಿಡ್ತಾರೆ ಅಷ್ಟೇ. ಹಾಕ್ಲಿ ಬಿಡು. ಏಯ್, ನೀನು ಅಂತ ಹೊರದಾಡ್ಬೇಡಿ ನೀವು. ನೋಡು, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಕಳೆದಾರಿ ಯಾವ್ದಂತ ಹುಡುಕಿ. ಆ ಶೂರ್ಪನಕಿ ರಾತ್ರಿಯಿಂದ ಬಿಟ್ಕೊಂಡೇ ಇದ್ದಾಳ ಕಣೋ. ಅದೇಗಪ್ಪ ಸಾಧ್ಯ? ಒಂದ್ ಸೆಕೆಂಡ್ ಆದ್ರೂ ನಿದ್ದೆ ಬರಲ್ವಾ? ತೂಕಡಿಸಿರ್ಲೇಬೇಕು, ಕಣ್ಣು ಮುಚ್ಚಿರ್ಲೇಬೇಕು. ಅವಳ ಜಿಪ್ಪಿಂದ ಎಲ್ಲೋ ಮಲಗ್ತಾಳೆ. ನಮಗೆ ನನ್ನ ಚುಚ್ಚಬೇಕು ಅಂತಾನೆ ಕಾಯ್ಕೊಂಡು ಕೂತಿದ್ದಾಳೆ. ಏನಪ್ಪ ಆಯ್ತು, ನೀನು ಹೋಗ್ತಾ ಇದ್ದ. ಜಾನು, ಆಚೆ ಕಡೆ ಬನ್ನಿಪ್ಪ, ನಿಮಗ್ ಲಡ್ಡು ಕೊಡ್ತೀನಿ. ಇಲ್ಲ, ನೀನೇ ಇಲ್ಲಿ ಬಂದ್ ಕೊಡು. ಬಾತ್ರೂಮ್ ಅಲ್ಲಿ ಯಾರಾದ್ರೂ ಲಡ್ಡು ಕೊಡ್ತಾರಾ? ಇವಳು ಕೊಡೋ ಲಡ್ಡು ನೀನ್ ಎಲ್ಲಿ ತಿನ್ನಕ್ಕಾಗತ್ತೆ? ನಿಮ್ಮ ಅಪ್ಪ ಬೇರೆ ಇದಾರಲ್ಲ ಅಲ್ಲೇನೆ. ಮಾಯಿ, ನೀವ್ ಮಾವನ್ನ ಆಚೆ ಕಡೆ ಕರೀರಿ. ಅವ್ರು ಬಂದ್ರೆ ಅವ್ರಿಬ್ರು ಬರ್ತಾರೆ. ಬನ್ರಿ, ನಾನು ನಿಮ್ಗೆ ಲಡ್ಡು ಕೊಡ್ತೀನಿ. ನಿನಗೆ ಲಡ್ಡು ಕೊಡೋದಕ್ಕೆಲ್ಲಿ ಬರುತ್ತೆ? ನೀನ್ ಕೊಡೋದು ಬರೀ ಕಜ್ಜಾಯ. ಶ್ರೀಹರಿ, ಪಾನಿಪುರಿ ಈಟ್ ಮಾಡಕ್ ಗೋ ಮಾಡೋಣ ಕಣೋ. ಬೇಗ ಕಮ್ ಮಾಡೋ. ಕಮ್ ಮಾಡಲ್ವಾ? ಆಯ್ತು ಬಿಡು, 2 ಪ್ಲೇಟ್ ಪಾನಿಪುರಿ ನಾನೇ ಈಟ್ ಮಾಡ್ತೀನಿ. ಬಾಯ್. ಆಗ್ತಿದ್ರು ದಿಮ್ ರಂಗ ಅಂತ ಕೂತಿದ್ರಲ್ಲ ಇವರು. ಮಾಯೆ, ಕಣ್ ಬಿಟ್ಕೊಂಡ್ ಗುರ್ಕೆ ಹೊಡಿಯಕ್ಕಾಗತ್ತಾ? ಹೇ, ನಿಮ್ಮ ಮಾವ ಒಳಗಡೆ ಗೊರ್ಕೆ ಹೊಡಿತಾರ. ಎಷ್ಟೊತ್ತು ಅಂತ ಇದ್ರ ಕಣ್ ಬಿಟ್ಕೊಂಡ್ ಕೂತ್ಕೋತೀರ ನೀವು? ಎದ್ ಬಿಡಿ ಅತ್ಲಾಗೆ. ಆರ್ಟಿಫಿಷಿಯಲ್ ಕಣ್ಣ, ಗೊತ್ತೇ ಇರ್ಲಿಲ್ಲ. ನಾನು ಕಣ್ಣು ಮುಚ್ಚಿ ಕುತ್ಕೊಂಡ್ಬಿಟ್ರೆ ಈ ಗಂಡಸರಲ್ಲಿ ಎಸ್ಕೇಪ್ ಆಗ್ತಾರೋ ಅಂತ ಕಣ್ಣಿನ ಮೇಲೆ ಕಣ್ಣು ಬರ್ಕೊಂಡು ಕಾವಲು ಕಾಯ್ತಾ ಇದ್ದೆ. ಈಗ 2 ದಿನ ಕೂಡಾಕ್ರಿ, ಹೊರಗಡೆನೆ ಬಿಡ್ಬೇಡ್ರಿ. ಒಪ್ಕೊಂಡ್ಮೇಲೆ ಹೊರಗಡೆ ಬಿಡೋಣ. ಸೂಪರ್. ಇದ್ರ ಎಲ್ಲ ಟ್ಯಾಲೆಂಟ್ ಇರತ್ತ ಜನರಿಗೆ. ಮಾಯಿ, ನೀವ್ ಯಾಕೆ ಆ ತರ ಕಣ್ ಬರ್ಕೊಳಕ್ ಟ್ರೈ ಮಾಡಬಾರ್ದು? ಕೆನ್ನೆ ಮೇಲೆ ಕೈ ಡೈಗ್ರಾಮ್ ಬರೀಲ್ಲ. ಏನ್ ಮಾಡ್ತಿದಾರೆ ಒಳಗೆ ಇರುತ್ತಾ ಏನಪ್ಪ. ಅಪ್ಪ,
ಏನು ಆಫೀಸ್ಗೆ ಹೋಗ್ಬೇಕಪ್ಪ. ಆಫೀಸ್ಗ ಪಾಚೋ ಶ್ರೀಮತಿ ಮೂಗುತಿ ಹಾಕೋತೀನಿ ಅಂತ ಒಪ್ಕೊಳ್ಳಿ. ನೀವ್ ಹಾಕೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಬಿದ್ವೇರಾಗ್ತೀವಿ. ನಾನು ಸತ್ರು ಹಾಕೊಳ್ಳಲ್ಲ. ಹೌದು, ನಾನು ಅಷ್ಟೇನೆ. ಅಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಎತ್ತ ಬಾಗಿಲು ಓಪನ್ ಮಾಡ್ಕೊಂಡು ಆಚೆ ಹೋಗೋಣ. ಹೇಳೋದಕ್ಕಿಂತ ಮುಂಚೆ ಯಾರು ಬರಬಾರ್ದು. ಓಕೆ, ಹೋಗೋಣ. ನೋಡಿ, ನಾವು ಈಗ ಹೋದ್ರೆ ಗೇಟ್ ಹತ್ರ ಅವ್ರು ಕಾಯ್ತಾ ಇರ್ತಾರೆ ಅನ್ಸುತ್ತೆ. ಅದಕ್ಕೆ ನಾವು ಮೇಲ್ಗಡೆಯಿಂದ ಹೋಗಿ ಹಿಂದ್ಗಡೆ ಇಳಿದ್ಬಿಟ್ಟು ಹೋಗೋಣಂತೆ. ಅಲ್ಲ, ಹೋಗೇ ಬಿಟ್ರಲ್ಲ. ಅವ್ರು ಎಲ್ಲೆಲ್ಲಿಂದ ಎಸ್ಕೇಪ್ ಆದ್ರಂತ ಗೊತ್ತೇ ಆಗ್ಲಿಲ್ಲ ಮಮ್ಮಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಪಾಪ ಹೇಗಿರ್ತಾರೋ ಏನೋ. ನಾವ್ ಯಾರ ಹತ್ರ ಸಿಕ್ಕಾಕೋಬಾರ್ದು. ನಂಗೊಂದು ಇಡ್ಲಿ ಬೇಕು. ನಿಂಗೂ ಬೇಕಾ? ಬೇಡ ಬೇಡ, ಹಾಕ್ಕೊ. ಸರ್, ಒಂದು ಇಡ್ಲಿ ಯಾಕೆ? ಒಂದು ಬೋಂಡ. ಒಂದು ಬೋಂಡ ಹಾಕಿ. ತೋ, ಇಡ್ಲಿನೂ ತಿನ್ನು. ನೀನು ಇಡ್ಲಿ ಬೇಡ. ಏನೋ ನನ್ನ ಕೈಯಿಂದಾನೆ ತಪ್ಪಿಸ್ಕೊಂಡ್ ಬರ್ತೀರಾ? ಅದು ಈ ಶೂರ್ಪನಖಿ ಕೈಯಿಂದ? ಮೇಡಮ್ ಮೇಡಮ್ ಮೇಡಮ್, ಅಲ್ಲ ಮೇಡಮ್, ನೀವ್ ಯಾವ್ದೋ ಕಾಗಕ್ಕನ್ ಗೂಬಕ್ಕನ್ ಕತೆ ಇಟ್ಕೊಂಡು ಮೂಗುತಿ ಚುಚ್ಚಬೇಕು ಅಂತ ಹೇಳ್ತಿರಲ್ಲ, ಇದು ಯಾವ ನ್ಯಾಯ ಮೇಡಮ್? ಇದು ಚುಚ್ಚದ್ಮೇಲೆ ಯಾವ ನ್ಯಾಯ ಅಂತ ಗೊತ್ತಾಗುತ್ತೆ. ನೀವು ಹಿಂಗೆ ಮಾಡ್ತಿದ್ರೆ ಕಮಿಷನರ್ ಕಂಪ್ಲೇಂಟ್ ಕೊಡ್ತೀನಿ. ಮೂಗ್ ಚುಚ್ಚದ್ಮೇಲೆ ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲಪ್ಪ, ಇವ್ರಿಗೆ ಮೂಗ್ ಚುಚ್ಚಿ ಮೂಗುತ್ತಿ ಹಾಕ್ಲಿಲ್ಲ ಅಂದ್ರೆ 3 ದಿವಸದಲ್ಲಿ ಸತ್ತೋಗ್ತಾರಪ್ಪ. ಹಿಡ್ಕೊಳಪ್ಪ, ಸ್ವಲ್ಪ ಒಂದ್ ಪ್ರಾಣ ಉಳ್ಸೋಣ. ಸರಿ ಇಲ್ಲ ಮೇಡಮ್ ನೀವು. ನೋಡು ಶ್ರೀಹರಿ, ಈ ಮೂಗುತ್ತಿ ಏನಾದ್ರೂ ನೀನ್ ತೆಗೆದಾಕಿದ್ರೆ ಇನ್ನೊಂದ್ ಮೂಗುಗೂ ಚುಚ್ಚಿಬಿಟ್ಟು ಕಿವಿಗೂ ಚುಚ್ಚಿ ದೊಡ್ಡ ದೊಡ್ಡ ಇಯರಿಂಗ್ ಹಾಕ್ಬಿಡ್ತೀನಿ. ಹುಷಾರು. ನಿಮ್ಮಿಂದ ಜೀವನ ಎಲ್ಲ ಹಾಳಾಗೋಯ್ತು. ಸರಿ ಇಲ್ಲ ಮೇಡಮ್, ನೀವು ಪೊಲೀಸ್ ಆಗಿ ಇಟ್ಕೊಂಡು ಇದ್ರು ಮಾಡ್ತೀರ. ಆಕ್ಸಿಡೆಂಟು ಏನಾಯ್ತು ನಿನ್ಗೆ? ಯಾಕೋ ಮುಖ ಮುಚ್ಕೊಂಡಿದ್ಯಾ? ತೆಗಿಯೋ ಕೈ, ತೆಗಿಯೋ. ಭೇಷ್, ಅಂತೂ ಮೂಗುತಿ ಹಾಕಿದ್ಲ ಶೂರ್ಪಣಕ್ಕಿ. ಎಷ್ಟೇ ಆದ್ರೂ ಪೊಲೀಸ್ ಅಲ್ವಾ, ಹಿಡಿದ ಕೆಲ್ಸ ಬಿಡೋದಿಲ್ಲ. ನಮ್ಮನೆಗೆ ಒಳ್ಳೇದಾದ್ರೆ ಸಾಕು, 3 ದಿನ ಅಷ್ಟೇ ಕಣೋ. ಈ ಶ್ರೀಹರಿ, ಗುಡ್ ನ್ಯೂಸ್ ಕಣೋ, ನಿನ್ ಹೆಂಡತಿ ಇವಾಗ ವಿದ್ವೇನೇ ಆಗಲ್ಲ. ಅಯ್ಯೋ ಹೋಗಿ ಅದಕ್ಕೆ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಹೌದಲ್ವಾ? ಬೇಡ ಬೇಡ ಅಂದ್ರು ಮೂಗ್ತಿ ಹಾಕಿದ್ದಾರೆ. ಈಗ ಆಚೆ ಹೇಗೆ ಓಡಾಡ್ಲಿ ನಾನು? ಅಲೋ ಅಪ್ಪ, ವಿಷಯ ಗೊತ್ತಾಯ್ತು ಕಣೋ. ನಿನ್ನ ಹಿಡಿದ್ಬಿಟ್ಟು ಮೂಗಿಗೆ ಮೂಗ್ತಿ ಹಾಕಿದ್ರಂತ. ನಿನಗೆ ನಾನಾ ನನ್ನ ಮೂಗು ಯಾರಿಗೂ ಸಿಗದೆ ಇರೋ ತರ ಭದ್ರವಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಮನೆಗ್ ಬಾರಪ್ಪ. ಶೂರ್ಪನಖಿ ಹೋದ್ಮೇಲೆ ಹೇಳು, ಬರ್ತೀನಿ. ಆಕ್ಸಿಡೆಂಟು ಏನಂತ ನಿಮ್ಮ ಅಪ್ಪಂದು? ಅವ್ರ ಮೂಗ್ ಯಾರ ಕೈಗೂ ಸಿಗಲ್ವಂತೆ. ಮೂಗಿಲ್ದೆ ಮನೆಗ್ ಬರ್ಲಿ, ಇದೆ ಅವ್ರಿಗೆ. ಇನ್ನು 2 ಬಾಕಿ ಇದ್ದಾರೆ. ಏನ್ ಮಾಡೋದು? ನೋಡಿ, ನಮ್ಮ ಯಜಮಾನ್ರ ದಯವಿಟ್ಟು ಹಾಕ್ಬಿಡಿ. ಅವ್ರ ಪ್ರಾಣ ನನಗೆ ತುಂಬಾ ಮುಖ್ಯ. ಆದ್ರೆ ಅವ್ರು ಸಿಗ್ತಾ ಇಲ್ವೇ? ಸಂಜೆ ಮನೆಗ್ ಬರ್ದೆ ಎಲ್ಲಿ ಹೋಗ್ತಾರೆ? ಬೇರೆ ಯಾವ ಜಾಗ ಇದೆ ಅವ್ರಿಗೆ? ಬರ್ಲೇಬೇಕು ಅವರು. ಬರ್ಲಿ ಅವರು.
ನಾನೇ ಅವ್ರನ್ನ ಹಿಡ್ಕೊಟ್ಬಿಡ್ತೀನಿ. ಅವರೇ ಇಲ್ಲ ಅಂದ್ರೆ ನಾನು ಯಾರನ್ನ ಬಾಲ್ಕನಿಯಿಂದ ಬಿಸಾಕ್ಲಿ? ನಾನು ಅಷ್ಟ. ಜಾನು ಇಲ್ಲ ಅಂದ್ರೆ ನಾನು ಯಾರಿಗ್ ಲಡ್ಡು ಕೊಡ್ಲಿ? ಶ್ರೀಹರಿಗೇನೋ ಮೂಗುತಿ ಹಾಕಿದೀವಿ, ಆದ್ರೆ ಅದು ಬಹಳ ಎಫೆಕ್ಟಿವ್ ಅಲ್ಲ. ಯಾಕಲ್ಲ? ಅವ್ನ್ ಇನ್ನು ಮ್ಯಾರೇಜ್ ಆಗಿಲ್ವಲ್ಲ, ಮ್ಯಾರೇಜ್ ಆದವ್ರು ಹಾಕೋಬೇಕು, ಅದು ಮೇನು. ಮತ್ ಯಾಕೆ ಶ್ರೀಹರಿಗೆ ರಿಂಗ್ ಪುಟ್ ಮಾಡಿದೀರಾ? ತೆಗೆದ್ಬಿಟ್ಲಾ? ಅವ್ನ್ ನೋಡಿ ಬೇರೆಯವ್ರು ಹಾಕೋಬೇಕು, ಹಾಕೊಳ್ಳಿಲ್ಲ ಅಂದ್ರೆ ನೀವಿಬ್ರು ವಿಧವೆರಾಗಿ ಹೋಗ್ತೀರಿ. ಶ್ರೀಮತಿ ಅವ್ರೆ, ನಿಮ್ಗೆ ಕಲರ್ ಕಲರ್ ಆಗಿರೋದು ಇಷ್ಟನೋ ವೈಟ್ ಅಂಡ್ ಬ್ಲಾಕ್ ಆಗಿರೋದು ಇಷ್ಟನೋ? ಪರಮೇಶ್ವರ, ನನ್ಗೆ ಕಲರ್ಸ್ ಅಂದ್ರೆ ಇಷ್ಟ, ಕಲರ್ ಸೂಪರ್ ಅಂದ್ರೆ ಇನ್ನೂ ಇಷ್ಟ. ಆಕ್ಸಿಡೆಂಟು, ನಿನ್ಗೊಂದು ಕೆಲಸ ಒಪ್ಪಿಸ್ತೀನಿ. ಅಮ್ಮ ತಾಯಿ, ಬಿಟ್ಟ ಅಂದ್ರೆ ರಿಬೌಂಡು. ಮೂಗುತಿ ಫಸ್ಟ್ ತಗ್ಸಮ್ಮ, ತುಂಬಾ ಭಾರ ಆಗ್ತಿದೆ. ಮೂಗಿಗೆ ಮೂಗ್ತಿ ಬಾರನಾ? ಗಂಡು ಮೂಗಿಗೆ ಹೆಣ್ಣು ಮೂಗುತಿ ಭಾರನೇ ಅಲ್ವಾ? ಇವಾಗ ಒಂದು ಹೆಲ್ಪ್ ಮಾಡು ಅಷ್ಟೇ. ನೀವು 500 rupees ಗಿವ್ ಮಾಡಿದ್ರೆ ನಂದು ಹಿಲ್ಸ್ ನ ಬ್ರಿಂಗ್ ಮಾಡಿ ಮನೆ ಮುಂದೆ ಪ್ಲೇಸ್ ಮಾಡ್ತೀವಿ. ನಂದಿ ಹಿಲ್ಸು ಅಲ್ಲೇ ಇರ್ಲಿ. ಆಕ್ಸಿಡೆಂಟು, ನಿಮ್ಮಪ್ಪ ನಿಮ್ಮ ಅಣ್ಣನ್ ಕರ್ಕೊಂಬಂದು ಮೂಗುತಿ ಹಾಕ್ಸ್ಬೇಕು ಅಷ್ಟೇ. ಮತ್ತೆ 500 ಟ್ರಾನ್ಸ್ಫರ್ ಮಾಡಿದೀನಿ ನೋಡು. ಬಂತು. ಶ್ರೀಹರಿ ಕಮ್ಮಾಡು, ಅವ್ರ ನೋಟ್ಸ್ ಎಲ್ಲಿದೆ ಅಂತ ಸರ್ಚ್ ಮಾಡೋಣ. ಆಲ್ ದ ಬೆಸ್ಟ್ ಕಣ್ರ. ಅಪ್ಪ ಪರಮೇಶ್ವರ, ಆದಷ್ಟು ಬೇಗ ಅವ್ರ ಮೂಗಿಗೆ ಮೂಗುತಿ ಹಾಕೋಗ್ ಮಾಡಪ್ಪ. ಹೇಗೋ ತುಂಬಿಸ್ಕೊಂಡ್ ಬಂದ್ವಿ. ನಾಳೆ ಆ ಶೂರ್ಪನಕ್ಕೆ ಹೊರಡ್ಬಿಡ್ತಾಳಂತೆ. ಹೌದಾ? ಅಲ್ಲ ಕಣೋ, ಆ ಮೂಗ್ತಿನ 3 ದಿನ ಹಾಕೋಬೇಕಂತೆ. ಅಲ್ಲ, ಅದನ್ನ ಹಾಕೊಂಡು ಆಫೀಸ್ಗೆ ಯಾಕೋ ಹೋಗೋದು? ಅಪ್ಪ ಪಾಪ ಶ್ರೀಹರಿ ಸಿಕ್ಕಾಕೊಂಡ್ಬಿಟ್ಟ. ಅವನು ಎಲ್ರ ವಿಷಯಕ್ಕೂ ಮೂಗು ತೋರಿಸ್ತಾ ಇದ್ದ, ಈಗ ಅವನ ಮೂಗಿಗೆ ಬಂತು ಗೊತ್ತು. ನಾನು ಒಳ್ಳೆ ಕುದುರೆ ತರ ಓಡ ಗೊತ್ತಾ? ಅವನು ಕತ್ತೆ ತರ ಅಲ್ಲಪ್ಪ, ಅವ್ರು ಫಸ್ಟ್ ಹಿಡಿದಿದ್ ನನ್ನ, ಆಯ್ತಾ? ನಾನು ಓಡಾಡಿದೆ, ಅವ್ನು ನನ್ ಬಿಡ್ಸಕ್ ಬಂದ, ಅವನು ಓಡೋಗ್ಬೇಕಾನೆ. ಕತ್ತೆ ಏನ್ ಮಾಡುತ್ತೆ ಹೇಳು? ಪೇಪರ್ ತಿನ್ನಕ್ ಹೋಗಿ ತಗ್ಲಾಕ ಹೊಡುತ್ತೆ. ಸ್ಥಿತಿ ಹಾಗಾಯ್ತು. ಓಹೋ, ಏನ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ? ನಮ್ಮ ಸಾಹಸ ಗಾತೆ ಶ್ರೀಹರಿ ಕತೆ. ಉಷಾ, ಹುಷಾರಾಗಿರಪ್ಪ, ಈ ಪಿಳ್ಳೆನು ನಂಬಕ್ಕಾಗೋದಿಲ್ಲ. ದೂತನ್ ತರ ಬಂದ್ರು ಬಂದಿರ್ತಾಳೆ. ದೂತ ಅಲ್ಲಪ್ಪ, ದೂತಿ. ದೂತನೋ ದೂತಿನೋ ಎರಡೂ ಒಂದೇ. ಆಯ್ತಾಯ್ತು, ಹುಷಾರಾಗಿ. ಪಾಪಣ್ಣ, ಇನ್ನೊಂದು ತಮಾಷೆ ತೋರಿಸ್ಲಾ? ಶ್ರೀಹರಿ ಹೆಂಗ್ ಕಾಣಿಸ್ತಿದೆ ಅಂತ. ಲೋ ಶ್ರೀಹರಿ, ನೀನ್ ಯಾಕೆ ಕಾಣಿಸ್ತಾ ಇದೀಯಾ ಗೊತ್ತಾ? ಒಳ್ಳೆ ಹಳೆ ಸಿನಿಮಾ ನಟಿ ತರ ಕಾಣಿಸ್ತಾ ಇದೀಯಾ. ಅಪ್ಪ, ಈ ಅವಕಾಶನ ನೀನು ಬಿಡ್ಬೇಡ. ಏನು ಜಾಸ್ತಿ ನೋವೇ ಆಗಲ್ಲ, ಚುಚ್ಚಿಸ್ಕೊಂಡ್ಬಿಡು. 3 ದಿನ, ಆ 3 ದಿನದಲ್ಲಿ ಇವತ್ತು ಆಗೋಯ್ತು, ನಾಳೆನೋ ನಾಡಿದ್ದು ತೆಗೆದ್ ಬಿಡ್ತಾರೆ. ಅಪ್ಪ, ರಜಾ ದಿನ ಮೂಗುತಿ ಹಾಕ್ಸ್ಕೊಂಡು ಮನೇಲೆ ಇದ್ಬಿಟ್ರೆ? ಹಂಗೆಲ್ಲ ಮಾಡಂಗಿಲ್ಲ. ಸ್ವಲ್ಪ ಹೊತ್ತಾದ್ರೂ ನಾವು ಆಚೆ ಹೋಗ್ಬೇಕಂತೆ, ಜನರು ನಮ್ಮನ್ನ ನೋಡಿ ನಗ್ಬೇಕಂತೆ. ಇದೆಲ್ಲ ನನಗೆ ಇಷ್ಟನೇ ಇಲ್ಲ. ಈ ಮೂಢನಂಬಿಕೆಗಳಿಗೆಲ್ಲ ಅಷ್ಟೊಂದು ಪ್ರೋತ್ಸಾಹ ಕೊಡ್ಬಾರ್ದು ಕಣ. ಶ್ರೀಹರಿ ಕ್ಯಾಚ್. ಅಮ್ಮ ತಾಯಿ, ಬಿಟ್ಟಾನೆ ರಿಬೌಂಡು. ಬಾಗ್ಲಾಕೊಂಡ್ಬಿಟ್ರು. ಕಣ್ ಕಾಣ್ತಿದ್ಯಲ್ಲೋ. ಹಾಕೊಂಡ್ರೆ ಏನು, ಬರ್ಲೇಬೇಕಲ್ಲ? ಹೌದು, ಅವ್ರ ಆಚೆ ಬರ್ಲೇಬೇಕು, ನಮ್ ಕೈ ಸಿಗಾಕೊಳ್ಳೇಬೇಕು. ಈ ಟೈಮಲ್ಲಿ ಅವ್ರನ್ನ ಹಿಡಿದಾಕೋದು ತುಂಬಾನೇ ಈಸಿ. ಈ ಅವಕಾಶ ನಾವು ಬಿಡಬಾರ್ದು. ಇವತ್ತು ಈಗಲೇ ಅವ್ರ ಮೂಗ್ ಚುಚ್ಚಲಿಲ್ಲ ಅಂದ್ರೆ ಇದು ಶ್ರೀಮತಿಯ ಪವರ್ ಪ್ರಶ್ನೆ ಆಗೋಗುತ್ತೆ. ಮನೇಲಿ ಯಾರು ಇಲ್ಲ, ಪ್ರಶಾಂತವಾಗಿದೆ. ಅಪ್ಪ, ಆ ಶೂರ್ಪನಖಿ ಬಂದಾಗಿಂದ ಟಾಯ್ಲೆಟ್ ರೂಮ್ ಆಗ್ಬೋಡಿತು. ಓ, ಮನೆ ಎಷ್ಟು ಶಾಂತವಾಗಿದೆ. ಅಪ್ಪ, ಇವಾಗ ನಾನು ಸಮಾಧಾನವಾಗಿ ಈ ಮನೇಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು. ನೋಡು ಪಾಂಡು, ತೆಗೆದ್ರೆ ಈ ಕಡೆ ಮೂಗನು ಚುಚ್ತೀನಿ, 2 ಕಿವಿನೂ ಚುಚ್ಚಿ ಇಯರಿಂಗ್ ಹಾಕ್ಬಿಡ್ತೀನಿ. ಹುಷಾರು. ಹೆಂಗೆ, ಏನ್ ಮುದ್ದ ಕಾಣ್ತಿದ್ದೀರಾ ಗೊತ್ತಾ? ಅಪ್ಪ, ಇವಾಗ ನೀವ್ ಸಾಯೋದಿಲ್ಲ. ನಾನು ಯಾಕೆ ಸಾಯ್ಬೇಕು? ಶಾಪ ಗೊತ್ತಿಲ್ವೇನ್ರಿ? ನಮ್ ಮುತ್ತಾತಂದ್ರು ಯಾವ್ದೋ ಗಂಡಸ್ರು ಮೂಗ್ಬಟ್ ಹಾಕೊಂಡಿದ್ದ ನೋಡಿ ಗೇಲಿ ಮಾಡಿದಾರೆ, ಅದಕ್ಕೆ ಅವ್ರಿಗೆ ಶಾಪ ಸಿಕ್ಕಿದೆ. ತಲಾಂತರದ ಶಾಪ. ಅದೇ ಶಾಪ ಇವಾಗ ಸುತ್ಕೊಂಡು ನಮ್ಮನ್ನ ಬಾರಿಸ್ತಾ ಇದೆ. ಪಾಪ ನಮ್ ಪಾಪುಗೆ ಎಷ್ಟು ತೊಂದ್ರೆ ಆಯ್ತು.
ಈ ಚೌಕಾಸಿ ಸರ ಕಳ್ಕೊಂಡ್ಲು, ಆಕ್ಸಿಡೆಂಟ್ ಮಾಡ್ಕೊಂಡ, ನಿಮಗೂ ತೊಂದರೆ ಆಯ್ತು. ಇನ್ನು 3 ದಿನ ಈ ಮೂಗ್ ಬಟ್ನ ನೀವು ಹಾಕೋಬೇಕು. ತೆಗಿಬೇಡಿ, ತೆಗೆದ್ರೆ ಮನೆಗೆ ಸೇರ್ಸೋದಿಲ್ಲ ಅಷ್ಟೇನೆ. ಶ್ರೀಮತಿ, ನಾನು ಆಫೀಸಿಗೆ ಹಾಗೆ ಹೋಗ್ಲಿ? ಬಟ್ಟೆ ಸುತ್ಕೊಂಡು ಹೋಗ್ರಿ, ಯಾರು ಗೊತ್ತಾಗತ್ತೆ. ಚಾರು, ಇವಾಗ ಏನಮ್ಮ ಖಾಲಿ ಬೀಳ್ತೀಯ? ಹೋಗಿ ಒಂದು ವೇಲ್ ತಗೊಂಡು ಬಾ. ಯಾಕೆ? ಯಾಕ್ರಿ? ತಲೆ ಮೇಲೆ ಹಾಕೊಂಡು ಹೋಗಕ್ಕೆ. ಹಾಗೆ ಕಾಣಿಸುತ್ತಾ? ಇಲ್ಲ. ಓಕೆ ಬಾಯ್. ಬೆಳಗೆದ್ದು ಯಾರ ಮುಖವ ನಾನು ಇದೇನ್ ಸರ್ ಇದು? ಮುಖ ಇಲ್ಲೇ ಮನುಷ್ಯ. ಮುಖ ಇಲ್ಲದ ಮನುಷ್ಯ ಅಲ್ರಿ, ಮುಖ ಸುತ್ಕೊಂಡ್ ಬಂದಿರೋ ಮನುಷ್ಯ. ಆತಂಕವಾದಿ ಆಫೀಸಿಗೆ ಬರ್ತಾರ. ಅಯ್ಯೋ ಸರ್, ಹುಡುಗಿಯರ್ ವೇಲ್ ಸುತ್ಕೊಂಡ್ ಬಂದಿರೋದು ನೋಡಿದ್ರೆ ಇವ್ರ ಆತಂಕವಾದಿ ಅಲ್ಲ. ಅವ್ರು ಸುತ್ಕೊಂಡಿರೋ ಮುಖನ ಬಿಚ್ಚಿ ನಮಗ್ ಮುಖ ತೋರಿಸೋವರೆಗೂ ನನ್ನ ಪಾಲಿಗೆ ಅವ್ರ ಆತಂಕವಾದಿ ಇದೆ. ಸಿಂಗಯ್ಯ, ಅದೇನ್ ಪದ್ ನೋಡ್ತಾ ಇದೀಯಾ? ಓಡ್ತಾ ಆಚೆಗೆ. ಆತಂಕವಾದಿಗಳೇ, ನಡೀರಿ ಆಚೆಗೆ. ನಡೀರಿ, ನಾ ಕೆಲಸ ಮಾಡ್ಬಿಟ್ಟೆ ಹೋಗೋದು. ನಡೀರಿ. ಇಲ್ಲ, ಏನ್ರಿ ನಡೀತದೆ ಇಲ್ಲಿ ಮಸ್ಕಿರಿ? ವರ್ಕಿಂಗ್ ಅವರ್ಸ್ ಅಲ್ಲಿ ನೆಟ್ಟಿಗೆ ತಲೆ ತಗಸ್ಕೊಂಡು ಕೆಲಸ ಮಾಡೋದ್ ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಆತಂಕವಾದಿಗಳೆಲ್ಲ ಮುಖ ಮುಚ್ಕೊಂಡು ಆಫೀಸಿಗೆ ಬಂದು ಎದುರಿಸಿದ್ರೆ ಕೆಲಸ ಏನ್ ಸರ್ ಮಾಡಕ್ಕಾಗತ್ತೆ? ಸುಡ್ಗಾಡು ಆತಂಕವಾದಿಗಳ ಏನ್ ಬೇಕಂತ್ರಿ ಇವನ್ಗೆ? ನಾನು ಕೇಳಿದೆ ಸಾ, 2 ಲೋಟ ತುಂಬಾ ಕಾಫಿ ಟೀ ತಗೊಂಬ ಅಂದ್ರು. ಹೌದಾ? ತಗೊಂಡ್ಬಂದ್ಬಿಡು, ಇದ್ರೆ ತುಂಬಾ ತೊಂದರೆ ಆಗ್ಬಿಡು ಸರ್ ನಮಗೆ. ಸರ್, ನಾನು ಆತಂಕವಾದಿ ಅಲ್ಲ ಸರ್. ಆತಂಕ ಅಲ್ದೇ ಇದ್ರೆ ಇಲ್ಲಿ ತನಕ ಯಾಕಯ್ಯ ಬಂದೆ? ಯಾರಯ್ಯ ನೀನು? ಸರ್, ನನ್ ಧ್ವನಿ ಗೊತ್ತಾಗ್ಲಿಲ್ವಾ ಸರ್? ಎಲ್ಲಿ? ಮೂಗ್ ತುಂಬಾ ಮೂಗುತ್ತಿ. ಸರ್, ನನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿ ಸರ್. ನಾನು ಈಗಲೇ ಕೆಲಸ ಮಾಡ್ತೀನಿ ಸರ್. ಅದಿರಲ್ರಿ, ಇದೇನ್ರಿ ಈ ಕರ್ಮ? ಈ ವೇಷದಲ್ಲಿ ಯಾಕ್ರಿ ಬಂದ್ರಿ ಆಫೀಸ್ಗೆ? ಅಲ್ಲ ರೀ, ಆಫೀಸ್ ಅಂದ್ರೆ ಏನ್ ಒಂದ್ ತಮಾಷೆ ಬಂಗ್ಲೆನಾ? ಒಂದ್ ಡೆಕೋರಮ್, ಡಿಸಿಪ್ಲಿನ್ ಏನೂ ಬೇಡವಾ? ಸರ್, ನಾನು ಮೂಗುತಿ ಹಾಕೊಳ್ಳಿಲ್ಲ ಅಂತಂದ್ರೆ ಸತ್ತು ಹೋಗ್ತೀನಿ ಅಂತೆ ಸರ್. ಪಾಂಡು ಸತ್ತು ಹೋಗ್ತೇನಾ? ವೈಕುಂಠಕ್ಕೆ ಬುಲಾವ. ಅಯ್ಯೋ, ನನ್ ಕಷ್ಟ ಏನ್ ಗೊತ್ತು ಗಾಬರಿಗೆ. ಈ ಮೂಗುತ್ತಿಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ನಾವಿಬ್ರು ಸೇರಿ ಒಂದ್ ಸೆಲ್ಫಿ ತಗೊಂಬೇಡ. ಇಲ್ಲಿ ಸರ್, ಸ್ಮೈಲ್. ಪಾಂಡು, ಸ್ವಲ್ಪ ಹಿಂಗ್ ಹಾಕೊಡ್ರಿ. ನಾನು ನಿನ್ ಜೊತೆ ಒಂದ್ ಸೆಲ್ಫಿ ತಕ್ಕೋತೀನಿ. ನನ್ನ ಹೆಂಡತಿ ಕೂರ್ಸಿದ್ರೆ ಖುಷಿ ಆಗ್ಬಿಡ್ತಾರೆ. ಸರ್, ನಮ್ಮಿಬ್ರು ಫೋಟೋ ಸೂಪರ್ ಆಗಿ ಬಂದಿದೆ. ಈಗಲೇ ಫೇಸ್ಬುಕ್ ಅಪ್ಡೇಟ್ ಮಾಡ್ಬಿಡ್ತೀನಿ. ಏನಾಯ್ತು? ಶ್ರೀಮತಿ, ಮೂಗು ಕಣೆ, ಮೂಗು, ನನ್ ಮೂಗು ಇಲ್ಲೇ ಇದೆಯಲ್ರಿ. ರಾತ್ರಿ ಹಬ್ಬಿಸ್ಬಿಟ್ಟು ಮೂಗು ಕಟ್ಟಿಸ್ಬಿಡ್ತೀನಿ ಅಷ್ಟೇನೆ. ಮೂಗಿಲ್ಲೇ ಇದೆ. ಹಾಗಾದ್ರೆ 2 ಎಪಿಸೋಡ್ ಕಂಡಿದ್ದು ಕನಸ.